यहाँ पे जनवाड़ा रोड राजीव गांधी चौक के पास हूँ। यहाँ के काउंसलर अभी काड़े हैं, उनके माता जी, और मेरे साथ म्यूनसिपलिटी के अध्यक्ष है, कमिश्नर है, हमारे राजशेखर है, और बहुत से काउंसलर है, अमृत चिमकोड़ है, हमारे 70 भाई भी है ना। 70 भाई सर कहाँ है? पीछे 70 भाई जी, हमारे 70 भाई भी है। तो यहाँ के इस एरिया के सभी लोग हैं। यहाँ पे एक्सीडेंट हो रहा था बहुत से दिन से। अभी काड़े जो काउंसलर उनके माता जी है, उन्होंने माता जी के बदले उन्होंने ज़्यादा बहुत फील्ड में काम जो करते हैं। तो यहाँ पे एक ब्रिज का भी कई सालों से पेंडिंग था, 10-20 साल से, जो हैसर रहमान साहब के घर को जाता है, वो ब्रिज भी बनाने लगे वो। और कई रोड, ड्रेन, बोरवेल्स, वाटर सिस्टम का काम किया है उन्होंने आने के बाद। तो मुझे फिर से 1 करोड़ रुपए दियो बोल के बोले हैं। मैं इंशाल्लाह वो 1 करोड़ रुपए उनको ज़रूर दे के वो एरिया में जितने भी रोड, ड्रेन का काम है बोल के बोल रहे, मैं वो काम कराऊंगा। ಎಲ್ಲರಿಗೂ ನಮಸ್ಕಾರ। ಇವತ್ತು ಬೀದರ್ ನಗರದ ವಾರ್ಡ್ ನಂಬರ್ 11 ಶಾಗಂಜ್ನಲ್ಲಿ ಇವತ್ತೊಂದು ಖುಷಿ ಒಂದು ವಾತಾವರಣ ನಿರ್ಮಾಣ ಆಗಿದೆ। ಇದಕ್ಕೆ ಬಹಳ ನಾವು ಥ್ಯಾಂಕ್ಸ್ಫುಲ್ ಹೇಳಬೇಕು ನಮ್ಮ ಬೀದರ್ MLA ಹಾಗೂ ಪೊಲೀಸ್ ಸಚಿವರಿಗೆ। ಯಾಕಂದ್ರೆ ನಾವು ಇಲ್ಲಿ ಶಾಗಂಜ್ ಬಡಾವಣೆಯಲ್ಲಿ ಸುಮಾರು ಕೆಲಸಗಳು ನಾವು ಕೇಳ್ಕೊಂಡಾಗ ಎಲ್ಲ ರೀತಿಯ ಸಹಕರಿಸಿ ತಮ್ಮ ಕೆಲಸಕ್ಕೆ ಅನುದಾನ ಕೊಟ್ಟು ಎಲ್ಲ ಕೆಲಸ ಕಾರ್ಯರೂಪ ತಂದಂತ ಕೆಲಸ ಮಾಡಿದ್ದಾರೆ। ಹಾಗಾಗಿ ಇವತ್ತು ಬೀದರ್ ನಗರದ ಜನವರ ರಸ್ತೆಯಲ್ಲಿ ಇಲ್ಲಿ ಚೀಫ್ ಸೆಕ್ರೆಟರಿ ಮನೆ ಕ್ವಾರ್ಟರ್ಸ್ ಇದೆ, ಅದರ ಪಕ್ಕದಲ್ಲಿ ಒಂದು ಜೆಮ್ಸಿ ಚಚ್ಚರ್ ಮನೆ ಇದೆ। ಈ ಟರ್ನಿಂಗ್ ಮೇಲೆ ಬಹಳಷ್ಟು ಕೂಲಿ ಕಾರ್ಮಿಕರು ಹಾಗೂ ಬಡ ಜನರು ಹೋಗುವಂತ ಸಿಚುವೇಶನ್ ನಲ್ಲಿ ಆಕ್ಸಿಡೆಂಟ್ ಆಗಿ ಬಹಳಷ್ಟು ಆಯ್ತ ಘಟನೆಗಳು ಆಯ್ತಿದ್ದು। ಹಾಗಾಗಿ ನಾನು ನಗರಸಭೆ ಸದಸ್ಯನಾಗಿ ನಮ್ಮ ನಗರಸಭೆ ಸದಸ್ಯ ಪರವಾಗಿ ಕಮಿಷನರ್ ಸಾಹೇಬ್ರು ಲೆಟರ್ ಕೊಟ್ಟಾಗ, ಸರ್ ಇಂಥ ಘಟನೆ ಆಗಬಾರ್ದು ಅಂತ ಹೇಳ್ಕೊಂಡು ಒಂದು ಹೈಮಸ್ ಲೆಟರ್ ರಿಕ್ವೆಸ್ಟ್ ಲೆಟರ್ ಇಟ್ಕೊಂಡಾಗ ಸಾಹೇಬ್ರು ಕೂಡಲೇ ಮುನ್ಸಿಪಾಲಿಟಿ ಅನುದಾನದ ಅಡಿಯಲ್ಲಿ ಒಂದು ಹೈಮಸ್ ಲೆಟರ್ ಹಾಕಿಸಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಹೃತ್ಪೂರ್ವಕ ಧನ್ಯವಾದ ಅವ್ರಿಗೆ ಸಲ್ಲಿಸ್ತೇವೆ। ಆ ಉದ್ಘಾಟನಾ ಸಮಾರಂಭಕ್ಕಾಗಿ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ನಮ್ಮ ಪೊಲೀಸ್ ಸಚಿವರು ಬಂದು ಅದಕ್ಕೆ ಇವತ್ತು ಸಾಯಂಕಾಲ ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ, ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ। ಹಾಗೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಓಣಿಯ ಜನರು ಬಂದು ಸಾಹೇಬರಿಗೆ ಒಂದು ಗಮನ ತಂದ್ರೆ ಏನಂತಂದ್ರೆ, ನಮಗ ವಾರ್ಡಲ್ಲಿ ಸರ್ ರೋಡ್ ಇಲ್ಲ, ನಾಲಿ ಇಲ್ಲ, ಹಾಗೂ ಹತ್ತಾರು ಸಮಸ್ಯೆಗಳು ಇದ್ದೇವೆ ಅಂತ ಹೇಳಿದಾಗ ನಮ್ಮ ಸದಸ್ಯರ ಪರವಾಗಿ ಒಂದು ಲೆಟರ್ ಕೊಟ್ಟಾಗ ಸಾಹೇಬರು ಸಂಬಂಧಪಟ್ಟ ದುಡ್ಡೇನು ಬೇಕು ನಾನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಹೇಳಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ। ಈಗಾಗಲೇ ಆಲ್ರೆಡಿ ನಮ್ಮ ವಾರ್ಡ್ನಲ್ಲಿ ಒಂದು ಸುಮಾರು 40 ವರ್ಷದಿಂದ ಪೆಂಡಿಂಗ್ ಇತ್ತು ಒಂದು ಹೋಗೋ ದಾರಿಕ್ ಯಾವುದು ಅಂದ್ರೆ ಮುಸ್ಲಿಂ ಕೈಸರಮ್ಮನ ಗಲ್ಲಿಯಲ್ಲಿ ಒಂದು ಬ್ರಿಡ್ಜ್ ಕೆಲಸ ಇತ್ತು, ಅದಕ್ಕೊಂದು 40 ಲಕ್ಷ ದುಡ್ಡು ಕೊಟ್ಟು ಅದು ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ। ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ। ಹಾಗೆ ಹತ್ತಾರು ಕೆಲಸಗಳಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಗಮನ ಕೊಟ್ಟು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ। ಇನ್ನೂ ನಮ್ಮ ಹೆಚ್ಚಿನ ಕೆಲಸ ಬೇಕಂತ ಹೇಳಿದಾಗ ಸಮಸ್ತ ಓಣಿನ ಸಮ್ಮುಖದಲ್ಲಿ ಅವರಿಗೆ ಮನವಿ ಪತ್ರ ಕೊಟ್ಟಾಗ ಅವ್ರಿಗೂ ಮನವಿ ಪತ್ರ ಸ್ವೀಕರಿಸಿ ಬರ್ತಕ್ಕಂಥ ಮಾರ್ಚ್ ಬಜೆಟ್ ಒಳಗೆ 1 ಕೋಟಿ ಅನುದಾನ ಕೊಡ್ತಾರೆ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟರೆ ಸಮಸ್ತ ವಾರ್ಡ್ ಪರವಾಗಿ ಸಾಹೇಬರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ। ಮತ್ತೆ ಇನ್ನ ಹೆಚ್ಚಿನ ಅಭಿವೃದ್ಧಿ ಕೆಲಸ ನಾವು ಸಲಹೆ ಸಿದ್ದೇವೆ ಅಂತ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ 2 ಮಾತು ಹೇಳಿ ಅವಕಾಶ ಕೊಟ್ಟಿದೆ, ತಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದ ಸಲ್ಲಿಸ್ತೀನಿ। ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಅಭಿ ಕಾಳೆ ಅಂತ।